ನೀನ್ ಹೇಳ್ದ ಹಾಗೆ ನನ್ನಂತ ಹುಡುಗಿರು ಹಾಫ್ ರೇಟ್ ಚೀಪ್ ರೇಟ್ ಅಂಗಡಿಲೇ ಬಟ್ಟೆ ತಗೊಳ್ಳೋದು. ಯಾಕೆ ಹೇಳು? ಹಾಫ್ ರೇಟ್ ಚೀಪ್ ರೇಟ್ ಇರೋ ಅಂಗಡಿಲೋ ಡಿಸ್ಕೌಂಟ್ ಇರೋ ಅಂಗಡಿಲೋ ಬಟ್ಟೆ ತಗೊಂಡ್ರೆ ಯಾಕಿಷ್ಟು ಸ್ಪೀಡ್ ಆಗಿ ಓಡಿಸ್ತಾ ಇದ್ಯಾ? ನಿಧಾನಕ್ಕೆ ಓಡಿಸು. ಇಷ್ಟ ಇರಿಟೇಟ್ ಮಾಡ್ದೆ, ಸುಮ್ನೆ ಕೂತ್ಕೋ. ಈ ತಂಡ ನಾನು ನಿನಗೆ ಇರಿಟೇಟ್ ಮಾಡ್ತಿಲ್ಲ, ನಿಧಾನಕ್ಕೆ ಓಡಿಸು ಅಂತ ಹೇಳ್ತಾ ಇದ್ದೀನಿ. ಹೀಗೆ ಹೋಗಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನ ತಡಿಬೇಡ ನೀನು. ಇಷ್ಟು ದಿನ ನನ್ನ ಹೆಗಲ ಮೇಲೆ ಕೈ ಹಾಕೊಂಡು ಮಾತಾಡ್ತಿದ್ದ ಬ್ರದರು ಇವತ್ತು ನನ್ನ ಕೋರನ್ಗೆ ಕೈ ಹಾಕ್ಬಿಟ್ರು. ಆ ಭಾಗ್ಯಂಗೆ ಏನು ಮಾಡಕ್ಕಾಗಲ್ಲ, ನಾನ್ ಜೊತೆಲಿದ್ದೀನಿ ಅಂತ ಹೇಳ್ಬಿಟ್ರು. ಇದು ನನ್ ಸೋಲು, ಇದು ನನ್ ಸೋಲು. ನಿನ್ ಸೋಲು ಅಂತ ಯಾಕೆ ಅನ್ಕೊಳ್ತಿದ್ಯಾ? ಅದು ಪ್ರಾಜೆಕ್ಟ್. ನಾನ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಿಲ್ವೇ? ನಾನಿಲ್ಲ ಅಂದ್ರೆ ಪ್ರಾಜೆಕ್ಟ್ ಮುಂದಕ್ಕೆ ಹೋಗಕ್ ಸಾಧ್ಯನೇ ಇಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು. ಎಮ್ಮೆ ಭಾಗ್ಯ ಜೊತೆ ನಿಲ್ತೀನಿ ಅಂತ ಹೇಳಿದ್ರಲ್ಲ, ಅದು ನನ್ ಸೋಲು ಅಂತ ಹೇಳಿದ್ದು. ಆ ಭಾಗ್ಯಂಗೆ ಬುದ್ಧಿ ಕಲಿಸ್ಬೇಕು. ನನ್ ಜೀವನ ಹಾಳು ಮಾಡ್ದವಳು ನೆಮ್ಮದಿಯಾಗಿರ್ಬಾರ್ದು. ನನ್ ಜೀವನ ಬರ್ಬಾದ್ ಮಾಡ್ದವಳು ಜೀವನ ಬರ್ಬಾದ್ ಮಾಡ್ಬೇಕು ಅಂತ ನಾನಿದ್ರೆ ಅವ್ರ ಜೊತೆ ನಿನ್ಕೊಂಡ್ಬಿಟ್ರಲ್ಲ. ನೋಡು ತಾಂಡವ್, ಎದುರಾಳಿಗಳನ್ನ ಹೊಡಿಬೇಕು ಅಂತ ಡಿಸೈಡ್ ಆದ್ಮೇಲೆ ಜನಗಳನ್ನ ಲೆಕ್ಕ ಹಾಕ್ತಾ ಕೂರ್ಬಾರ್ದು. ನೋಡು, ಈ ತರ ಕಿರ್ಚಾಡಿ ಏನು ತಾಂಡವ್, ಟೈಮ್ ಬಂದಾಗ ವಾಪಸ್ ಕೊಡೋಣ. ನಾವ್ ಕೊಡೋ ಏಟ್ ಹೇಗಿರ್ಬೇಕು ಅಂದ್ರೆ ಆ ಭಾಗ್ಯನ ಜೊತೆಲಿ ಆದಿಯವರು ಅನ್ಭವಿಸ್ಬೇಕು. ನಿನ್ ಜೊತೆ ನಾನಿದ್ದೀನಿ ತಾಂಡವ್. ಇವತ್ತು ಆ ಭಾಗ್ಯ ಏನೇನ್ ಮಾತಾಡಲು ಪ್ರತಿಯೊಂದು ನನಗೆ ನೆನ್ಪಿದೆ. ನೋಡ್ತಾ ಇರು ಅವಳಿಗೆ ಏನ್ ಮಾಡ್ತೀನಿ ಅಂತ. ಎಷ್ಟೆಷ್ಟ ಯಾರನ್ ಸುಮ್ನೆ ಬಿಟ್ರು ಅವಳನ್ನ ಮಾತ್ರ ಸುಮ್ನೆ ಬಿಡಬಾರ್ದು. ನಾನು ಅವಳ ನೋಡೇ ಬಿಡ್ತೀನಿ. ಎಸ್ ತಾಂಡವ್, ಅದೇನೇ ಆದ್ರೂ ನಾನ್ ನಿನ್ ಜೊತೆಲಿ ಇರ್ತೀನಿ. ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ನಮ್ಗೊಂದಿದ್ಯಲ್ಲ, ಅದ್ಯಾರೋ ಪ್ರಾಜೆಕ್ಟ್ ಪಾರ್ಟ್ನರ್ನ ಮೀಟ್ ಆಗ್ಬೇಕು ಅಂದ್ಯಲ್ಲ, ಬಾ ಹೋಗೋಣ. ಆದಿಯವರೇ, ನನಗೆ ಗೊತ್ತು ನಾನು ಈ ವಿಷಯನೆಲ್ಲ ನಿಮ್ಮಿಂದ ಮುಚ್ಚಿಟ್ಟಿರೋದು ನಿಮಗೆ ತುಂಬಾನೇ ಬೇಜಾರಾಗಿದೆ ಅಂತ. ಅದಕ್ಕೆಲ್ಲ ಐ ಆಮ್ ರಿಯಲಿ ವೆರಿ ಸಾರಿ ಆದಿಯವರೇ. ಆದ್ರೆ ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ನಿನಗ್ ಕನ್ನಡ ಅರ್ಥ ಆಗುತ್ತಾ ಅಥವಾ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾ? ನಿನಗೆ ಇಲ್ಲಿ ಕೆಲ್ಸ ಇಲ್ಲ, ನಡಿಯೇ. ಈ ತರ ಸಂಸ್ಥೆನ ಕಟ್ಟಕ್ಕೆ ಎಷ್ಟು ಕಷ್ಟ ಪಟ್ಟಿದೀವಿ ಗೊತ್ತಾ ನಿನ್ಗೆ? ಕಷ್ಟ ಆದ್ಮೇಲೆ ಈ ಸಂಸ್ಥೆನ ಬೆಳ್ಸಕ್ಕೆ ಹಗ್ಲು ರಾತ್ರಿ ಕಷ್ಟ ಪಟ್ಟಿದೀವಿ. ಅದೆಲ್ಲ ನಿಮಗೆಲ್ಲ ಅರ್ಥ ಆಗತ್ತೆ. ನಿಮ್ಮಂತ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ನಾವ್ ಈ ತರ ಕಷ್ಟಪಟ್ಟು ಕಟ್ಟಿರೋ ಸಂಸ್ಥೆಗೆ ಬಕೆಟ್ ಹಿಡ್ದು ಬಂದಿರ್ತೀರ. ಇಲ್ಲಿ ಬಂದು ಮಾಡ್ಬಾರ್ದಿರೋ ಕೆಲ್ಸ ಎಲ್ಲ ಮಾಡ್ತೀರಾ. ನಿಮ್ಗಳಿಗೆ ಹೊರಗಡೆ ಒಂದ್ ಸಣ್ಣ ಅಂಗಡಿ ಓಪನ್ ಮಾಡಕ್ಕೂ ಯೋಗ್ಯತೆ ಇರಲ್ಲ. ಆದ್ರೆ ಈ ತರ ದೊಡ್ಡ ಕಂಪ್ನಿನ ಹೊಡೆಯೋ ಮಾತ್ರ ಎಕ್ಸ್ಪರ್ಟ್ ಅಲ್ವಾ ನೀವು? ಒಂದ್ ಗಾದೆ ಇದೆಯಲ್ಲ, ಕುಂಬಾರಂಗ್ ವರ್ಷ ದೊಣ್ಣೆಗ್ ನಿಮಿಷ ಅಂತ. ಆ ತರ ನೀವು ಮಿಡಲ್ ಕ್ಲಾಸ್ ಲೇಡೀಸ್ ಹೇಗ್ ಗೊತ್ತಾ ಭಾಗ್ಯ? ಈ ಮಾಲ್ ಅಲ್ಲಿ ಬಟ್ಟೆ ಅಂಗಡಿ ಆಚೆ ಗೊಂಬೆಗೆ ಬಟ್ಟೆ ಹಾಕಿ ನಿಲ್ಸಿರ್ತಾರ ಗೊತ್ತಾ? ಅದನ್ನ ನೋಡಿ ವಾವ್ ಸಖತ್ತಾಗಿರೋದನ್ನ ಹೇಳೋದಷ್ಟೇ ನೀವು. ಆದ್ರೆ ಆ ದುಡ್ಡಿಗೆ ನಿಮಗ್ ಪರ್ಚೇಸ್ ಮಾಡೋದಕ್ ಆಗದೇ ಇಲ್ಲ. ನಿಮ್ಗಳಿಗೆ ಏನಿದ್ರು ಹಾಫ್ ರೇಟ್, ಚೀಪ್ ರೇಟ್, 50% ಡಿಸ್ಕೌಂಟ್ ಅಂತ ಅಂಗಡಿಗಳಲ್ಲಿ ಹಾಕಿರ್ತಾರಲ್ಲ, ಅಲ್ಲಿ ಮಾತ್ರ ಪರ್ಚೇಸ್ ಮಾಡ್ಬೇಕು. ಅದೇ ತಾನೇ ನಿಮ್ ಯೋಗ್ಯತೆ. ನೋಡ್ ಭಾಗ್ಯ, ನಿಜ ಹೇಳ್ಬೇಕಾದ್ರೆ ನಿನ್ ಯೋಗ್ಯತೆಗೆ ಈ ಚೇರ್ನ ಒರ್ಸೋಳಾಗಿರ್ಬೇಕು. ಆದ್ರೆ ಏನ್ ಮಾಡೋದು, ಆ ಚೇರ್ ಅಲ್ಲಿ ನೀನ್ ಬಂದ್ ಕೂತಿದ್ಯಾ.
ಇನ್ನು ಮುಂದೆ ಇದೆಲ್ಲ ನಡೆಯಲ್ಲ. ಇವಾಗಿಂದಾನೆ ಇದಕ್ಕೆಲ್ಲ ಬ್ರೇಕ್. ರಾಜಿ, ಆಗಿರೋದನ್ನ ಮತ್ತೆ ಮತ್ತೆ ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಗೊತ್ತಪ್ಪ. ನೋಡು, ಭಾಗ್ಯನ ಕೆಲಸದಿಂದ ತೆಗಿಬೇಕು ಅಂತ ನೀನ್ ತೆಗೆದುಕೊಂಡಿರೋ ನಿರ್ಧಾರ ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲಪ್ಪ. ನಮ್ಮ ಮಧ್ಯೆ ಏನೋ ಮನಸ್ತಾಪ ಆಯ್ತು ಅಂತ ಹೊಟ್ಟುಲ್ ತೂಗೋ ಕೈನ ಕಟ್ಟಾಕಕ್ಕಾಗತ್ತೇನಪ್ಪ. ನೋಡ್ ಭಾಗ್ಯ, ಏನೇನೋ ಮಾತಾಡ್ತಾ ಇದ್ಯಾ. ಮಾತಿನ ಮೇಲೆ ಭಾಗ್ಯ, ನೀವು ಕೆಲ್ಸ ನಾನು ಆವಾಗಿಂದ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದಿದ್ದು ಈ ವಿಷಯನೇ. ನಾನೇ ಕೆಲಸ ಬಿಟ್ಟು ಹೋಗ್ತಾ ಇದ್ದೀನಿ. ತಪ್ಪು ಮಾಡಿದ್ ನಾನು ಅಂದ್ಮೇಲೆ ಶಿಕ್ಷೆನ ಅನುಭವಿಸ್ಲೇಬೇಕಲ್ವಾ? ಅವರ ಫ್ರೆಂಡ್ಶಿಪ್ ಅಲ್ಲಿ 2 ಮಾತು ಹೇಳ್ಬಾರ್ದು ಅಂತ ನೀವೇ ಹೇಳಿದ್ರಿ. ಆದ್ರೆ ಅದನ್ನ ಹೇಳ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ಒಂದು ಥ್ಯಾಂಕ್ ಯು, ಇನ್ನೊಂದು ಸಾರಿ. ಥ್ಯಾಂಕ್ಸು ಎಲ್ಲ ಒಳ್ಳೆ ನೆನಪುಗಳಿಗೆ, ಸಾರಿ ನಾನು ಮಾಡಿರೋ ತಪ್ಪಿಗೆ. ಸಾರಿ ಆ ದೇವ್ರೆ. ಕನಿಕಾ, ನೋಡು, ನಾನು ತಪ್ಪು ಮಾಡಿದ್ದೀನಿ ನಿಜ. ಹಾಗಂತ ನನ್ನ ಯೋಗ್ಯತೆ ಬಗ್ಗೆ ಮಾತಾಡೋ ಅಧಿಕಾರ ನಿನಗಿಲ್ಲ. ನನ್ನ ಯೋಗ್ಯತೆ ಏನು, ಅರ್ಹತೆ ಏನು ಅನ್ನೋದನ್ನ ತಿಳ್ಕೊಂಡವರು ತಿಳ್ಕೊಂಡಿದ್ದಾರೆ, ಅಷ್ಟು ಸಾಕು. ಆವಾಗ್ಲೇ ಏನೋ ಹೇಳಿದ್ಯಲ್ಲ ಕನಿಕಾ, ಮಾಲಲ್ಲಿ ಹೊರಗಡೆ ಇಟ್ಟಿರೋ ಗೊಂಬೆಗೆ ಹಾಕಿರೋ ಬಟ್ಟೆನ ನೋಡೋದಷ್ಟೇ ನಮ್ ಕೆಲ್ಸ, ಅದನ್ನ ತಗೊಳಕ್ ಆಗಲ್ಲ ಅಂತ. ನಾವ್ ತಗೊಳಲ್ಲ ನಿಜ, ಆದ್ರೆ ತಗೊಳಕ್ ಆಗಲ್ಲ ಅಂತಲ್ಲ. ನೀನ್ ಹೇಳ್ದ ಹಾಗೆ ನನ್ನಂತ ಹುಡುಗಿರು ಹಾಫ್ ರೇಟ್ ಚೀಪ್ ರೇಟ್ ಅಂಗಡಿಲೇ ಬಟ್ಟೆ ತಗೊಳ್ಳೋದು. ಯಾಕೆ ಹೇಳು? ಹಾಫ್ ರೇಟ್ ಚೀಪ್ ರೇಟ್ ಇರೋ ಅಂಗಡಿಲೋ, ಡಿಸ್ಕೌಂಟ್ ಇರೋ ಅಂಗಡಿಲೋ ಬಟ್ಟೆ ತಗೊಂಡ್ರೆ ಮನೆಯವ್ರೆಲ್ರಿಗೂ ಬಟ್ಟೆ ತಗೋಬಹುದು. ಒಬ್ಳಿಗ್ ಮಾತ್ರ ತಗೊಂಡು ಸ್ವಾರ್ಥಿಯಾಗಿ ನಾನೊಬ್ಳೆ ಖುಷಿ ಪಡೋದಕ್ಕಿಂತ ಮನೆಯವ್ರೆಲ್ರಿಗೂ ತಗೊಂಡು ಮನೆಯವ್ರೆಲ್ರೂ ಸಂತೋಷ. ಕನಿಕಾ, ಇದು ನನ್ನ ಮೆಂಟಾಲಿಟಿ ಅಷ್ಟೇ ಅಲ್ಲ, ಎಲ್ಲ ಮಿಡಲ್ ಕ್ಲಾಸ್ ಅವ್ರು ಕೂಡ ಈ ತರಾನೇ ಯೋಚನೆ ಮಾಡ್ತಾರೆ. ಮನೆಯವ್ರು ಎಲ್ಲರೂ ಖುಷಿಗೆ ಬದುಕ್ತಿವೆ ಹೊರತು ನಿಂತರ ಬರೀ ನಮ್ ಸ್ವಾರ್ಥಕ್ಕೆ ಮಾತ್ರ ಬದುಕೋದಿಲ್ಲ. ಆಮೇಲೆ ಇನ್ನೊಂದು ವಿಷಯ ಕನಿಕಾ, ಚೇಸವಳನ್ನ
ಚೇರ್ ಮೇಲೆ ಕೂರ್ತಿದೀವಿ ಅಂತ ಹೇಳಿದ್ಯಲ್ಲ, ಅದೇ ಚೇರ್ ಒಡ್ಸೋ ಯೋಗ್ಯತೆ ಇರೋಳು ಹೇಳ್ತಾ ಇದೀನಿ, ಕೇಳಿಸ್ಕೊ. ಇಲ್ಲಿಂದ ಹೊರಗಡೆ ಹೋದ್ಮೇಲೆ ದುಡಿದು ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡು ನನ್ನ ಮನೆಯವ್ರ ಸಾಕೋ ಯೋಗ್ಯತೆ ನನಗಿದೆ. ಇದನ್ನ ನನ್ನ ಅಹಂಕಾರದಿಂದ ಹೇಳ್ತಿರೋದಲ್ಲ, ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೀನಿ. ನನ್ನನ್ನ ನೀವೇನ್ ಕೆಲ್ಸದಿಂದ ತೆಗೆ, ನಾನೇ ಕೆಲ್ಸ ಬಿಟ್ಟು ಹೋಗ್. ಒಂದು ದಿನ ಎಷ್ಟು ಎತ್ತರಕ್ಕೆ ಬೆಳಿತೀನಿ ಅನ್ನೋದನ್ನ ನೋಡ್ತಾ ಇದ್ದೆ. ಭಾಗ್ಯ, ಆದಿಯವರೇ ಸಾರಿ. ಹಾಗೆ ನನಗೆ ಇಷ್ಟು ದಿನ ಎಲ್ಲ ಮಕ್ಕಳ ಜೊತೆ ಸಮಯ ಕಳಿಯಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಭಾಗ್ಯ, ನಾನು ಹೇಳೋ ಮಾತನ್ನ ಕೇಳಿ ಪ್ಲೀಸ್. ಆದಿಯವರೇ, ಹೇಳೋದಕ್ಕೂ ಕೇಳೋದಕ್ಕೂ ಏನೂ ಉಳಿದಿಲ್ಲ. ನನ್ನಿಂದ ತಪ್ಪಾಗಿದ್ರೆ ಸಾಧ್ಯವಾದ್ರೆ ನನ್ನನ್ನು ಕ್ಷಮಿಸ್ಬಿಡಿ. ಹಾಯ್ ಮಕ್ಳ, ನೋಡಿ ಇನ್ ಮುಂದೆ ನಿಮ್ಗಳಿಗೆ ಏನೇ ಬೇಕಿದ್ರು ನನ್ನ ಹತ್ರ ಬಂದು ಕೇಳ್ಬೋದು. ಯಾವುದೇ ಸಂಕೋಚನೂ ಬೇಡ, ಆಯ್ತಾ? ಇದ್ ನಾನು, ಇದ್ ನೀವು. ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ಯಾ ಪುಟಿ, ನನಗೆ ತುಂಬಾ ಇಷ್ಟ ಆಯ್ತು. ಇದಾಗಿದ್ರೆ ನೀವೇ ಇಟ್ಕೊಳ್ಳಿ, ಇದು ನನ್ನ ಕಡೆಯಿಂದ ಗಿಫ್ಟ್. ಥ್ಯಾಂಕ್ ಯು.